ನೀವು ನೋಡ್ತಾ ಇರೋದು ನೇಮಿನಾಥ ಸಂಕ ಬಸದಿ ಲಕ್ಷ್ಮೇಶ್ವರ. 1000 ವರ್ಷಗಳ ಪುರಾತನವಾದ ಈ ಬಸದಿಯು ತನ್ನದೇ ಆದ ಸುಂದರತೆ ಮತ್ತು ಕಲೆಯನ್ನು ಹೊಂದಿದೆ. ಬಾದಾಮಿಯ ಕಲ್ಲುಗಳಿಂದ ಕಟ್ಟಿರುವ ಈ ಬಸದಿಯು ಅತ್ಯಂತ ಕಲಾತ್ಮಕವಾಗಿದೆ. ಬಹುಶಃ ದೊರೆಯ ಒಂದು ಕಲಾಕೃತಿಯನ್ನು ಈ ಬಸದಿಯ ಗೋಡೆ ಮೇಲೆ ಕೆತ್ತಲಾಗಿದೆ. ಸಣ್ಣ ಬಸದಿ ಅಂತ ಕೂಡ ಇದನ್ನು ಕರೀತಾರೆ. ಲಕ್ಷ್ಮೇಶ್ವರದಲ್ಲಿ ಸ್ಥಿತವಾಗಿರುವ ಈ ಬಸದಿಗೆ ನೇಮಿನಾಥ ಸ್ವಾಮಿಯೇ ಮುಖ್ಯ ದೇವರಾಗಿದ್ದಾರೆ. ಮತ್ತು ಇದನ್ನು ಸಂರಕ್ಷಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಒಳಗಡೆ ಇರೋ ನೇಮಿನಾಥ ಸ್ವಾಮಿಯ ಮೂರ್ತಿ ಮತ್ತು ಸಹಸ್ರಕೂಟ ಪಾಣಿಪೀಠ ಎಲ್ಲವೂ ಅತ್ಯಂತ ಸಂರಕ್ಷಿಸಲ್ಪಟ್ಟಿದೆ. ಇದರದೇ ಆದ ಒಂದು ಕಲಾತ್ಮಕ ಸುಂದರತೆ ರಿಸ್ಟೋರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಕಲ್ಲಿನ ನಳಿಕೆಗಳನ್ನು, ನೀರಿಗೆ ಹೋಗಲಿಕ್ಕೆ ಕಲ್ಲಿನ ನಳಿಕೆಗಳನ್ನು ಕೂಡ ಆಗಿನ ಕಾಲದಲ್ಲಿ ಇದು ಪೂರ್ವ ದ್ವಾರ, ಆವಾಗಲೇ ತೋರಿಸಿರೋದು ಪಶ್ಚಿಮ ದ್ವಾರ. ದಕ್ಷಿಣ ದ್ವಾರದ ಮುಖವಾಗಿರುವ ಈ ಬಸದಿಯು ಮೋಸ್ಟ್ಲಿ ರಾಷ್ಟ್ರಕೂಟರ ಕಾಲದಿರಬೇಕು. 1200 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಬಸದಿಯ ಎದುರುಗಡೆನೆ ಏಕಶಿಲಾ ದಕ್ಷಿಣ ದ್ವಾರ. ಶಂಕ ಬಸದಿಯ ಅತ್ಯಂತ ಸುಂದರವಾಗಿ ಇದನ್ನು ಕೆತ್ತಲಾಗಿದೆ. ನಮ್ಮ ಹಿಂದೂ ದೇವಾಲಯ ಥರನೇ ಸಭಾಭವನ ಇದೆ. ಅನೇಕ ಸುಂದರವಾದ ಕಂಬಗಳಿಂದ ಇದನ್ನು ಶೃಂಗರಿಸಲಾಗಿದೆ. ಸಹಸ್ರಕೂಟ ನೇಮಿನಾಥನ ಒಂದು ಬಸದಿ ಇಲ್ಲಿದೆ. ಕಂಬಗಳನ್ನು ನೋಡ್ತಾ ಇರ್ಬೋದು. ಸಭಾಭವನದ ನಂತರ ನೃತ್ಯ ಮಂಟಪ ಕೂಡ ಇರ್ಬೋದೇನು ಕಾಣ್ತದೆ. ನಮ್ಮ ಹಿಂದೂ ದೇವಾಲಯದಲ್ಲಿರುವ ಥರನೇ ಸುಖನಾಶಿನಿ ಮತ್ತು ಪೂಜೆಯನ್ನು ಕೈಗೊಳ್ತಾ ಇರೋ ಪೂಜಾರಿಗಳನ್ನ ಎದುರು ನೋಡ್ತಾ ಇರ್ಬೋದು. ಸಂಕ ಬಸದಿ ನೇಮಿನಾಥ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.